ಸರ್ವಾಧಿಕಾರಿ ಧೋರಣೆಯನ್ನ ಮಣ್ಣು ಮುಕ್ಕಿಸಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಕಾನೂನು ಮೀರದೆ ಪ್ರಿಯಾಂಕ್ ಖರ್ಗೆಗೆ ಸಂವಿಧಾನದ ಪಾಠ ಕಲಿಸಿದ ಆರ್ಎಸ್ಎಸ್. ಚಿತ್ತಾಪುರದಲ್ಲಿ ಶಾಂತಿಯುತವಾಗಿ ನಡೆದ ಆರ್ಎಸ್ಎಸ್ ಪಥಸಂಚಲನ. ರಾಜ್ಯದಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿದ್ದ ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನ ಕೊನೆಗೂ ಶಾಂತಿಯುತವಾಗಿ ಸಂಪನ್ನಗೊಂಡಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗಣವೇಷಧಾರಿಗಳ ಪಥಸಂಚಲನವು ಪೊಲೀಸ್ ಸರ್ಪಗಾವಲಿನ ನಡುವೆ ನಡೆದಿದೆ. ಸಂಘ ಶತಾಬ್ದಿ ಹಾಗೂ ವಿಜಯದಶಮಿಯ ಅಂಗವಾಗಿ ಕಲಬುರಗಿಯ ಚಿತ್ತಾಪುರದಲ್ಲಿ 1.3 ಕಿಲೋಮೀಟರ್ ಮಾರ್ಗದಲ್ಲಿ ಸಂಘದ ಪಥಸಂಚಲನ ಸಾಗಿದ್ದು, ಮಾರ್ಗದುದ್ದಕ್ಕೂ ಭಗವಾ ಧ್ವಜಗಳು, ಬಂಟಿಂಗ್ಸ್ಗಳು, ಬ್ಯಾನರ್ಗಳಿಂದ ಕೇಸರಿಮಯವಾಗಿತ್ತು. ಸುಮಾರು 3 ಗಂಟೆಯ ಹೊತ್ತಿಗೆ ಕಾನೂನನ್ನ ಮೀರದೆ ಪೊಲೀಸರ ನಿಗದಿತ ಪಟ್ಟಿಯಲ್ಲಿದ್ದ 300 ಗಣವೇಷಧಾರಿಗಳು ಮಾತ್ರ ಬಜಾಜ್ ಕಲ್ಯಾಣ ಮಂಟಪದ ಆವರಣದಲ್ಲಿ ಸಂಪನ್ನಗೊಂಡು ಬಿಸಿಲು ತಣಿದು ಸೂರ್ಯ ಪಡುವಣದತ್ತ ಓಟಕ್ಕೆ ಅಣುವಾಗಿದ್ದ ಸಮಯದಲ್ಲಿ ಪಥಸಂಚಲನ ಆರಂಭವಾಯಿತು. ಈ ಮೂಲಕ ಕಾನೂನನ್ನ ಮೀರದೆ ಸಂವಿಧಾನಕ್ಕೆ ಹಾಗೂ ನ್ಯಾಯಾಲಯದ ಆದೇಶಕ್ಕೆ ಗೌರವ ನೀಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನ ಶಾಂತಿಯುತವಾಗಿ ನಡೆದಿದ್ದು, ಸಚಿವ ಪ್ರಿಯಾಂಕ್ ಖರ್ಗೆಗೆ ಸಂವಿಧಾನದ ಪಾಠವನ್ನ ಕಲಿಸಿದೆ. ಹೈಕೋರ್ಟ್ ಅಂಗಳದಲ್ಲಿ ಚಿತ್ತಾಪುರ ತಾಲೂಕು ಆಡಳಿತ ನೀಡಿದ ಷರತ್ತುಗಳಿಗೆ ಬದ್ಧವಾಗಿ 50 ಮಂದಿ ಘೋಷಣವರು ಹಾಗೂ 300 ಗಣವೇಷಧಾರಿಗಳು ಹಲವು ತಂಡಗಳಾಗಿ ಪಥಸಂಚಲನದಲ್ಲಿ ಹೆಜ್ಜೆ ಹಾಕಿದ್ದು, ಕಿಕ್ಕಿರಿದು ಸೇರಿದ ರಾಷ್ಟ್ರಭಕ್ತರು, ಕಾರ್ಯಕರ್ತರಿಂದ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ಜೈ ಶ್ರೀರಾಮ್, ಜೈ ಭವಾನಿ, ಜೈ ಶಿವಾಜಿ ಘೋಷಣೆಗಳು ಮೊಳಗಿದವು. ರಸ್ತೆಯ ಇಕ್ಕೆಲೆಗಳಲ್ಲಿ ಜಮಾಯಿಸಿದ ಮಹಿಳೆಯರು ಸೇರಿದಂತೆ ಸಾರ್ವಜನಿಕರು ಗಣವೇಷಧಾರಿಗಳ ಮೇಲೆ ಪುಷ್ಪವೃಷ್ಟಿಗೈದು ಸ್ವಾಗತಿಸಿದರು. ಮಧ್ಯಾಹ್ನ 3:45ಕ್ಕೆ ಆರಂಭವಾದ ಪಥಸಂಚಲನ 45 ನಿಮಿಷಗಳಲ್ಲಿ ಸಂಪನ್ನಗೊಂಡಿತು. ಈ ಕುರಿತು ಪ್ರತಿಕ್ರಿಯಿಸಿರುವ ಆರ್ಎಸ್ಎಸ್ ಉತ್ತರ ಪ್ರಾಂತ ಪ್ರಚಾರ ಪ್ರಮುಖ ಕೃಷ್ಣ ಜೋಶಿ ಅವರು, ಚಿತ್ತಾಪುರದಲ್ಲಿ ನ್ಯಾಯಯುತವಾಗಿ ಅಕ್ಟೋಬರ್ 19ರಂದು ಸಂಘದ ಪಥಸಂಚಲನ ನಡೆಯಬೇಕಿತ್ತು. ಸುಮಾರು 1 ತಿಂಗಳ ವಿಳಂಬವಾಗಿ ನವೆಂಬರ್ 16ಕ್ಕೆ ನಡೆದಿದೆ. ಕಾರಣಗಳ ಹಿನ್ನೆಲೆಗೆ ನಾನು ಹೋಗಲ್ಲ, ಆದರೆ ಭಾನುವಾರ ನಡೆದ ಪಥಸಂಚಲನವು ಸಂಚಲನ ಮೂಡಿಸಿದೆ. ಮಾರ್ಗದಲ್ಲಿ ಸಿಕ್ಕ ಸ್ವಾಗತ, ಪುಷ್ಪವೃಷ್ಟಿ, ತಾಯಂದಿರ ಸಮ್ಮುಖ, ಪೊಲೀಸರ ಬಿಗಿ ಭದ್ರತೆ ಎಲ್ಲವೂ ಪಥಸಂಚಲನದ ಸಂಭ್ರಮ ಹೆಚ್ಚಿಸಿದೆ ಎಂದು ಹೇಳಿದ್ದಾರೆ. ಬಳಿಕ ವೇದಿಕೆಯಲ್ಲಿ ಮಾತನಾಡಿದ ಅವರು, ಸಂಘ 100 ವರ್ಷಗಳಲ್ಲಿ ಮಾಡಿದ ಸಾಧನೆಯನ್ನ ಅನೇಕರು ಪ್ರಶ್ನಿಸುತ್ತಿದ್ದಾರೆ. ಸಂಘವು 100 ವರ್ಷ ಒಂದು ವಿಚಾರಕ್ಕಾಗಿ ಅಖಂಡವಾಗಿ ಅವಿಚ್ಛಿನ್ನವಾಗಿ ದುಡಿಯುತ್ತಿದೆ. ದೇಶಕ್ಕೋಸ್ಕರ ಕೆಲಸ ಮಾಡುವ ಲಕ್ಷಾಂತರ ಜನರ ಸಂಘಟನೆಯನ್ನ ಕಟ್ಟಿದೆ. 100 ವರ್ಷಗಳ ಹಿಂದೆ ಅಸಂಘಟಿತರಾಗಿದ್ದ ಹಿಂದೂಗಳನ್ನ ಆರ್ಎಸ್ಎಸ್ ಸಂಘಟಿಸಿದೆ ಎಂದಿದ್ದಾರೆ. ಇಷ್ಟೆಲ್ಲ ನಡೆದು ಮುಖಭಂಗ ಎದುರಿಸಿದ್ದರು. ಮತ್ತೆ ಸಂಘದ ಕುರಿತಾಗಿ ತಗಾದೆ ಎತ್ತಿರುವ ಪ್ರಿಯಾಂಕ್ ಖರ್ಗೆ, ಸಂಘರ್ಷ ಈಗ ಪ್ರಾರಂಭವಾಗಿದೆ ಎಂದಿದ್ದಾರೆ. ಆರ್ಎಸ್ಎಸ್ನೊಂದಿಗೆ ಸಂಘರ್ಷ ಈಗ ಪ್ರಾರಂಭವಾಗಿದೆ. ಅವರು ಆದಾಯ ತೆರಿಗೆಯಿಂದ ಹೇಗೆ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದು ಕೆಲವೇ ದಿನಗಳಲ್ಲಿ ದಾಖಲೆ ಸಮೇತ ತೋರಿಸುತ್ತೇನೆ ಎಂದು ಹೇಳಿದ್ದಾರೆ. ಆರ್ಎಸ್ಎಸ್ ನೋಂದಣಿ ಮಾಡುವ ಅಗತ್ಯವಿಲ್ಲ ಎಂದು ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಹೇಳಿದ್ದಾರೆ. ಅವರು ಹೇಳುವುದು ಸಂವಿಧಾನವೇ ಅಥವಾ ಸಂವಿಧಾನದಲ್ಲಿರುವುದು ಸಂವಿಧಾನವೇ. ಸಂಘದ ನೋಂದಣಿ ಮಾಡಿದರೆ ಆದಾಯ ತೆರಿಗೆ ವ್ಯಾಪ್ತಿಯಲ್ಲಿ ಬರುತ್ತಾರೆ. ಅವರು ಹೇಳುವ ಗುರುದಕ್ಷಿಣೆ ಕೂಡ ಆಡಿಟ್ ಆಗಬೇಕಾಗುತ್ತದೆ. ದೇವಸ್ಥಾನದಲ್ಲಿ ಭಕ್ತರು ದೇವರ ಹೆಸರಲ್ಲಿ ನೀಡುವ ದೇಣಿಗೆ ಕೂಡ ಆಡಿಟ್ ಮೌಲ್ಯಮಾಪನ ಆಗುತ್ತದೆ. ಆದರೆ ಆರ್ಎಸ್ಎಸ್ ಆದಾಯ ಮೌಲ್ಯಮಾಪನ ಬೇಡವೇ ಎಂದಿದ್ದಾರೆ.